ಇದೇ ನೋಡಪ್ಪ ರಾಜ ನಮ್ಮನೆ. ಖಾಲಿ ಐತೆ. ಇದ್ರಾಗೆ ಇರಕ್ ಇಷ್ಟ ಇದ್ರೆ ಇರ್ರಿ. ಅಂದ್ರೆ ಹಳೇದಿದು, ಮಳೆ ಬಂದಾಗ ಸೋರುತ್ತೆ. ಆಯ್ತು ಪರವಾಗಿಲ್ಲ ಬಿಡ್ಬಾಗಿ ಕಯ್ಯ, ಹಳೆ ಮನೆನೇ ಆಗ್ಲೇಳು, ಇರ್ತೀವಿ ಹೇಳು ನಾವೆಲ್ಲನ. ಮಳೆ ಬಂದಾಗ ಸೋರಿದ್ರೆ ಒಂದಿಷ್ಟು ಕಾರ್ಲ ಏನಾದ್ರು ತಂದು ಸೋರ್ದಾಗ ಮಾಡ್ಕೊಂತೀನಿ ನಾನೆಲ್ಲನ. ನೀನೇನು ಯೋಚನೆ ಮಾಡ್ಬೇಡ ಬಿಡು, ಇದ್ರಾಗೆ ಇರ್ತೀವಿ. ಅಲ್ಲಪ್ಪ ರಾಜ, ನೀನ್ ನೋಡಿರೆ ಹುಡ್ದಾಗಿಂದನ ಶ್ರೀಮಂತಿಕೆಯಲ್ಲಿ ಬೆಳೆದವನು. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಂಥ ಮನೆಗೆಲ್ಲ ಇದ್ದವನಲ್ಲ, ಏನು ಅಲ್ಲ. ನಿಮ್ಮ ಮನೆ ಒಳ್ಳೆ ಒಳ್ಳೆ ದೊಡ್ಡ ಮನೆ, ಅರಮನೆ ಇದ್ದಂಗೈತೆ. ಒಂದಿಷ್ಟು ಧೂಳಿಲ್ಲ, ಏನಿಲ್ಲ ನಿಮ್ಮ ಮನೆಗೆ. ಆದ್ರೆ ಇಲ್ಲಿ ಧೂಳು, ನಮ್ಮ ಮನೆ ಹಳೇದು. ಅದಕ್ಕೆ ಇದ್ರಾಗ ಹೆಂಗಿರ್ತೀಯೋ ಏನೋ ಅಂತ. ಏನ್ ಮಾಡಕ್ಕಾಗಲ್ಲ ಕಣ್ ಬಗ್ಗೆ ಕಯ್ಯ, ಅನಿವಾರ್ಯ ಆದಾಗ ಇಂಥ ಮನೆಗೂ ಇರ್ಬೇಕಾಗುತ್ತೆ. ಹೊಂದ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಕಷ್ಟ ಸುಖ ಜೀವನದಾಗೆ ಬಂದೇ ಬರುತ್ತೆ. ಹಂಗಂತ ಹೇಳಿ ಸುಖವಾಗಿ ಇರಕ್ಕಾಗತ್ತಾ? ಯಾವಾಗ್ಲೂ ಕಷ್ಟ ಬಂದಾಗ ಅದಕ್ಕೂ ಹೊಂದ್ಕೊಂಡು ಆ ಕಷ್ಟನೆಲ್ಲ ನಿವಾರಿಸ್ಕೊಂಡು ಹೋಗ್ಬೇಕು. ಅದೇ ಜೀವನ ತಾನೆ. ಹುಡ್ದಾಗಿಂದ ಕಷ್ಟ ನೋಡಿಲ್ಲ ಅಂತಂದ್ರೆ ಕಷ್ಟ ನೋಡೋದೇ ಬೇಡವಾ ಸಾಯತಕ್ಕನ? ಇದು ಒಂಥರ ಅನುಭವ ಬಿಡು ನನಗೂ. ನಾನು ಎಂದು ಮನೆ ಬಿಟ್ಟು ಹೊರಗಡೆ ಇದ್ದಾನಲ್ವಲ್ಲ, ನನಗೂ ಒಂಥರ ಕಷ್ಟ ಅಂದ್ರೆ ಏನು, ಬಡತನ ಅಂದ್ರೆ ಏನು ಅಂತೇಳಿ ನನಗೂ ಒಂದಿಷ್ಟು ಅನುಭವ ಬಂದಂಗೆ ಆಗುತ್ತೆ. ಇಂಥ ಮನೆಗಿದ್ರಿ ಬಡವ್ರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಬೇಕು ನನಗೂ ಒಂದಿಷ್ಟು ಅವಕಾಶ ಸಿಕ್ಕಂಗೆ ಆಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ, ಈ ಮನೆಗೆ ಇರ್ತೀವಿ. ಬಾಡಿಗೆ ಎಷ್ಟು ಅಂತ ಹೇಳಿಲ್ಲ, ನಿಮ್ಮ ಅತ್ತೆ ಹೇಳ್ಬೇಕೇನಲ್ವೇ? ಯಾಕೆ ಬಗ್ಗೆ ಕೈ ನಗ್ತಾ ಇದೆಯಾ? ಯಾಕೆ ನಾನು ಹೇಳಿದಕ್ಕೆ ಆಶ್ಚರ್ಯ ಆತಾ? ಈ ಮನೆಗೆ ಇರ್ತಾನೋ ಇಲ್ವೋ ಅಂತ ಹೇಳಿ ನಗ್ತಾ ಇದೆಯಾ? ಒಂದ್ ದಿವಸ ಇದ್ದು ಬಿಟ್ಟು ಹೋಗ್ತಾನೆ ಅಂತನಾ? ಅಯ್ಯೋ ಹಂಗಲ್ಲ ಕಣಪ್ಪ ರಾಜ, ನಿನ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಮದ್ವೆಗೆ ಮುಂಚೆಲೆ ನೀನ್ ಹೆಂಗಿದ್ದೆ? ನೀನು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿನ್ ತಂಗಿ ಆಡ್ದಂಗೆ ಆಡ್ತಿದ್ದೆ. ಈಗ ಎಷ್ಟು ಬದಲಾಗಿದ್ಯಾ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತೈತಿ. ಅದಕ್ಕೆ ನಗು ಬಂತು, ನಗ್ತಾ ಇದ್ದೆ ಅಷ್ಟೇ ನೆನೆಸ್ಕೊಂಡು. ಮಲ್ಲಿನ ಮದ್ವೆ ಆದ್ಮೇಲೆ ನೀನ್ ಎಷ್ಟೊಂದು ಬದಲಾಗಿದ್ಯಲ್ಲ, ಅದಕ್ಕೇನೆ. ಆವಾಗ ನಮ್ಮ ಅಪ್ಪಯ್ಯ ಅಮ್ಮಯ್ಯ ನನಗೆ ಯಾವ್ದಕ್ಕೂ ಕೊರತೆ ಮಾಡಿರಲಿಲ್ಲ ಹುಡ್ದಾಗಿಂದನ. ನಾನೆಲ್ಲ ಏನು ಕೇಳಿದ್ರು ಕೊಡೋದು ನಮ್ಮಮ್ಮಯ್ಯ. ಎಷ್ಟು ದುಡ್ಡು ಕೇಳಿದ್ರು ಕೊಡೋರು. ನನಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅವಾಗ ಹಂಗೆ ಆಡ್ತಿದ್ದೆ ಅಷ್ಟೇ. ಬಡತನ ಅಂದರೆ ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಬಡವ್ರನ್ನ ಕಂಡ್ರೆ ಹಂಗೆ ಕೀಳ ಕಾಣ್ತಿದ್ದೆ. ಅವಾಗ ನನಗಿದೆಲ್ಲ ಅರ್ಥ ಆಗಿರಲಿಲ್ಲ. ಆದರೆ ಇವಾಗ ಮಲ್ಲಿನ ಮದುವೆ ಆದಮೇಲೆ ನನಗೆಲ್ಲ ಅರ್ಥ ಆಗೈತಿ. ಅದಕ್ಕೆ ಕಣಪ್ಪ ರಾಜ ಹೇಳೋದು, ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅಂತನ. ಒಂದು ಹೆಣ್ಣಿಂದನ ಮಹಾಭಾರತನೇ ನಡೆದೈತಂತೆ. ಇನ್ನ ನೀನ್ ಬದಲಾಗಿರೋದ್ರಾಗೆ ಏನು ಆಶ್ಚರ್ಯ ಇಲ್ಲ ಬಿಡು. ಹೆಂಗೋ ಅತ್ಲಾಗೆ ಮಲ್ಲಿಯಿಂದನ ನೀನ್ ಬದಲಾಗಿದ್ಯಲ್ಲ, ನಮ್ಗಂತೂ ತುಂಬಾ ಸಂತೋಷ ಆತಪ್ಪ. ಹೌದು ಗುಂಡಜ್ಜಿ, ಮಲ್ಲಿಯಿಂದ ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಮುಂಚೆ ಅಹಂಕಾರ ಇತ್ತು ನನಗೆ. ಬಡವರಂದ್ರೆ ಒಂಥರ ಕೇವಲ ಅನ್ನೋಂಥರ ಆಗ್ಬಿಟ್ಟಿತ್ತು. ಅವರು ನಮ್ಮ ಕೈ ಕೆಳಗಿರೋರು, ನಮ್ಮ ಹೊಲ್ದಾಗ ಕೂಲಿ ಮಾಡೋರು ಅಂತ ಹೇಳಿನೇ ಅಂದ್ಕೊಂಡಿದ್ದೆ. ಆದರೆ ಮಲ್ಲಿ ಮದುವೆ ಆದಮೇಲೆ ನಾನು ಬದಲಾಯಿಸ್ಬಿಟ್ಲು. ನನಗೂ ಈಗ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಎಲ್ಲರೂ ನಮ್ಮಂತ ಮನುಷ್ಯರು ಅಂತ ಹೇಳಿ ಅನ್ನಿಸ್ತೈತಿ. ಆದರೆ ನಾನು ಈ ಥರ ಆಡೋದ್ರಿಂದ ನಮ್ಮ ಅಪ್ಪಗೂ ಅಮ್ಮಗೂ ಇಷ್ಟ ಆಗ್ತಿಲ್ಲ. ಅದೇ ಬೇಜಾರು. ಈಗ ಏನು ಮಾಡೋದು? ಅದಕ್ಕೆ ನಮ್ಮ ಅಮ್ಮಯ್ಯ ಈಗ ನಾನು ಸರಿಯಾಗಿ ಮಾತಾಡ್ಸೋದು ಇಲ್ಲ. ನಾನು ಏನಾದರೂ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ಎಲ್ಲ ಹೆಂಡ್ತಿ ಗುಲಾಮ ಅದು ಇದು ಅಂತೇಳಿ ಬೈತಲೇ ಇರುತ್ತೆ ನಮ್ಮ ಅಮ್ಮಯ್ಯ. ಮದುವೆಗೂ ಮುಂಚೆಲೇ ನನ್ನಂತೂ ರಾಜ ರಾಜ ನನ್ನ ಮಗ ಅಂತೇಳಿ ಎಷ್ಟು ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಂಬೋದು ನಮ್ಮ ಅಮ್ಮಯ್ಯ. ಆದರೆ ಈಗ ನನ್ನ ಬಗ್ಗೆ ಹಂಗೆ ಮಾತಾಡೋದೇ ಇಲ್ಲ. ಸರಿಯಾಗಿ ನಾನು ಏನಾನ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ಬಾಯಿಗೆ ಬಂದಂಗೆ ಬೈತೈತಿ ನಮ್ಮ ಅಮ್ಮಯ್ಯ. ಮೊದಲು ನಾನು ಎಷ್ಟು ಪಡ್ತಿತ್ತೋ ಈಗ ಅಷ್ಟೇ ದ್ವೇಷ ಮಾಡುತ್ತೆ ನಮ್ಮ ಅಮ್ಮಯ್ಯ. ಏನ್ ಮಾಡದಪ್ಪ, ನಿಮ್ಮ ಅಮ್ಮಯ್ಯ ಬಡತನ ಅಂದ್ರೆ ಏನು ಅಂತ ಅನುಭವಿಸಿಲ್ವಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾಳೆ ಬಿಡು. ಏನು ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಮ್ಮಗೆ ನಿನ್ನ ಮೇಲೆ ಪ್ರೀತಿ ಐತಿ. ಆದ್ರೂ ನೀನು ಒಂದು ಸ್ವಲ್ಪ ನಿಮ್ಮ ಅತ್ತೆ ಮಾವನ ಬಗ್ಗೆನೂ ಒಳ್ಳೇದು ಮಾತಾಡ್ತೀಯಲ್ಲ, ಬಡವ್ರ ಬಗ್ಗೆ ಒಂದು ಸ್ವಲ್ಪ ಅನುಕಂಪ ತೋರ್ತೀಯಲ್ಲ, ಅದಕ್ಕೆ ನಿಮ್ಮ ಅಮ್ಮಗೆ ಸಿಟ್ಟು ಅಷ್ಟೇನೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಮ್ಮನೂ ಬದಲಾಗ್ತಾಳೆ. ಸರಿ ನಡೀರಿ, ಒಳಕ್ಕೆ ಹೋಗ ನೋಡೋಣ. ಭಾಗ್ಯಮ್ಮ ನಡಿಯೇ. ಹೌದು ಅಳಿ ಅಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಸುಮ್ಮನಿರ್ರಿ. ನಿಮ್ಮ ಅಪ್ಪಯ್ಯನು ಅಮ್ಮಯ್ಯನೂ ನಿನ್ ಬೆಲೆ ಏನು ಅಂತ ಈಗಲಾದ್ರೂ ಗೊತ್ತಾಗುತ್ತೆ ಅವ್ರಿಗೆ. ಅವರೇ ಬರ್ತಾರೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಅಯ್ಯೋ ಬಿಡೆ ನಿಂಗಿ, ಏನು ಅವ್ರು ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇವ್ರ ಕೈಲೇನು ಜೀವನ ಮಾಡಕ್ಕಾಗಲ್ವಾ? ರಾಜಪ್ಪನು ಓದೇವ್ನಿ, ಏನಾದ್ರೂ ವ್ಯಾಪಾರ ಮಾಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಹೋಗ್ಬೋದು. ಬಿಡು, ಹೆಂಗಾದ್ರೂ ದುಡ್ಕೊಂಡು ಜೀವನ ಮಾಡ್ತಾರೆ. ಏನು ಅವ್ರ ಅಪ್ಪಯ್ಯ ಅಮ್ಮಯ್ಯನ ಆಸ್ತಿನೇ ಬೇಕಾಗಿಲ್ಲ ಇವ್ರಿಗೇನು. ಮಾರಪ್ಪ ರಾಜ, ನೀನು ನಿಮ್ಮ ಅಪ್ಪಯ್ಯನ ಅಮ್ಮನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಿನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡೋದು ನೋಡು. ಅವ್ರ ಕಣ್ಣೆದ್ರಿಗೇನೆ ಚೆನ್ನಾಗಿ ಬದುಕಿ ತೋರ್ಸು. ನಿಮ್ಮ ಅಪ್ಪಯ್ಯಗೂ ಅಮ್ಮಯ್ಯಗೂ ಅವಾಗ ಗೊತ್ತಾಗುತ್ತೆ ನಿನ್ ಬೆಲೆ ಏನು ಅಂತಾನ. ಬರೀ ಹೋಗೋಣ ಒಳಕ್ಕೆ. ಈ ಕಡೆಗೊಂದು ಬಾಗ್ಲೈತೆ. ಇದು ಇತ್ಲ ಕಡಿಕೆ ಬಾಗ್ಲು ಮಾಡಿದಾರೆ. ಬಚ್ಚಲ್ಗೂ ಹೋಗಕ್ಕೂ ಯಾಕನ ದನಪನ ಕೊಟ್ಟಾಕಕ್ಕೂ ಅಂತ ಹೇಳಿ ಇತ್ಲಾಗ ಒಂದ್ ಬಾಗ್ಲು ಮಾಡಿಸಿದ್ರು ಅವಾಗ. ಪರವಾಗಿಲ್ಲ, ಚೆನ್ನಾಗೈತೆ. ಸಾಕು ಬಿಡ್ಬಾಗ್ಯ ಕಯ್ಯ. ನನ್ಗೇನ್ ಚೆನ್ನಾಗಿರ್ಬೇಕು ಅಂತ ಏನೂ ಇಲ್ಲ. ಈಗ ಸದ್ಯಕ್ಕೆ ಮನೆ ಸಿಕ್ತಲ್ಲ ಹೆಂಗೋ ನಾವಿರೋದಕ್ಕೆ ಅಷ್ಟೇ ಸಾಕು. ನಿಮ್ಮ ಅತ್ತೆ ಯಾವಾಗ ಬರ್ತಾರೆ? ಬಾಡಿಗೆ ಎಷ್ಟು ಕೇಳ್ಬೋದು? ಅಯ್ಯೋ, ಈ ಹಳೆ ಮನೆಗೆ ಇನ್ನೇಟ್ ಕೊಡ್ತೀಯ? ಎಷ್ಟ ನಿನ್ ಮನ್ಸಿಗೆ ಇಷ್ಟ ಆಗೋವಷ್ಟ ಕೊಡಿವಂತೆ ಬಿಡು. ಏನ್ ಈಗೇನೇನ್ ಕೊಡ್ಬೇಡ ಏನು. ನಿನಗೆ ಯಾತನ ವ್ಯಾಪಾರ ಮಾಡ್ಬೇಕಲ್ಲ ನೀನು. ವ್ಯಾಪಾರ ಮಾಡಿ ದುಡ್ಡು ಬಂದಾಗ್ಲೇ ಕೊಡಿವಂತೆ. ನಾನೆಲ್ಲ ನಮ್ಮ ಅತ್ತಿಗೆ ಹೇಳ್ಕೊಂತೀನಿ.
ಹ್ಞೂ ಸರಿ ಕಣ್ ಭಾಗ್ಯಕ್ಕಯ್ಯ, ನಾನು ಏನಾದ್ರೂ ಕೆಲಸ ನೋಡ್ತೀನಿ, ಕೆಲಸ ಹುಡುಕ್ತೀನಿ. ಕೆಲಸ ಏನಾದರೂ ಸಿಗಲಿಲ್ಲ ಅಂತಂದ್ರೆ ಏನಾನ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಓದಿದ್ಯಲ್ವೇನಪ್ಪ, ಯಾವ್ದಾನ ಗೌರ್ಮೆಂಟ್ ಕೆಲಸನೇ ಸಿಕ್ಕರು ಸಿಗ್ಬೋದು. ನೋಡು, ಪ್ರಯತ್ನ ಮಾಡಿ ನೋಡು, ಯಾರನ್ನ ಗೊತ್ತಿರೋದ್ ಯಾರನ್ನ ಕೇಳಿ ನೋಡು. ತೀರಾ ಒಂದಿಟ್ಟು ದುಡ್ಡು ಗಿಡ್ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಬಿಡು. ಗೌರ್ಮೆಂಟ್ ಕೆಲಸ ಸಿಕ್ಕಿರೆ ಇನ್ನು ನಿನಗೆ ಒಳ್ಳೇದೇ ಆಗುತ್ತೆ. ಆವಾಗ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಓಡ್ ಬರ್ತಾರೆ, ಬಾರಪ್ಪ ಮಗ ಅಂತ ಹೇಳಿ. ನಿಮ್ಮ ಅಮ್ಮಯ್ಯ ಓಡ್ ಬರ್ತಾಳೆ, ಬಾರಪ್ಪ ನೀನು ಇಲ್ದಿದ್ರೆ ಇರಕ್ಕಾಗಲ್ಲ ಅಂತ ಹೇಳಿ. ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂದರೆ ಲಂಚ ಪಂಚ ಕೊಡ್ಬೇಕು ಅನ್ಕೊಂಡಜ್ಜಿ. ಸುಮ್ಮನೆ ಸಿಕ್ಬಿಡಲ್ಲ ಕೆಲಸಗಳು. ನೋಡೋಣ ಅದೇಲಿ, ಅದು ಒಂದು ಪ್ರಯತ್ನ ಮಾಡಿ ನೋಡ್ತೀನಿ. ಅದೇಲಿ ಕೆಲಸ ಸಿಕ್ಕರು ಸಿಗ್ಬೋದೇನೋ. ನಾನು ಓದಿರೋದಕ್ಕೆ ತಕ್ಕಂಗೆ ಯಾವುದಾದ್ರೂ ಕೆಲಸ ಸಿಕ್ಕರೆ ಹುಡುಕ್ತೀನಿ. ಏನಾನ ಕೆಲಸ ಹಂಗೂ ಆಗಲಿಲ್ಲ ಜಲ್ದು ಅಂತಂದರೆ ವ್ಯಾಪಾರ ಮಾಡ್ತೀನಿ. ವ್ಯಾಪಾರ ಮಾಡ್ಕೊಂಡೇನೆ ಕೆಲಸ ನೋಡ್ತೀನಿ. ಮಲ್ಲಿ ಮಲ್ಲಿ, ಅಡ್ಗೆ ಮನೆ ಅಲ್ಲೆಲ್ಲ ಐತೆ, ಹೋಗಿ ನೋಡೋಕೆ ಬಂದಿತ್ತು. ಧೂಳು ಪಾಳೆ ಎಲ್ಲ ಹೊಡೆದು, ಕಸ ಹೊಡೆದು, ಪಾತ್ರೆ ಸಾಮಾನು ಇಲ್ಲ ಅಲ್ವೇ? ಪಾತ್ರೆ ಸಾಮಾನಿಗೆ ಹೆಂಗ್ ಮಾಡ್ತೀರಾ? ಅದೇ ಕಣ್ ಭಾಗ್ಯಕ್ಕ, ಯಾವ ಪಾತ್ರೆ ಸಾಮಾನು ಯಾತು ನಾವೇನು ತಂದಿಲ್ಲ. ಅದೇ ತರಬೇಕು ಹೋಗಿ ಅಷ್ಟೇನೆ. ಎಲ್ಲನ ಟೌನ್ಗೆ ಹೋಗಿ ಒಂದಿಷ್ಟು ಸದ್ಯಕ್ಕೆ ಏನೇನು ಬೇಕೋ, ಒಂದು ಮುದ್ದೆ ಮಾಡಕ್ಕೆ, ಅನ್ನ ಮಾಡಕ್ಕೆ, ಒಂದು ಸಾರು ಮಾಡಕ್ಕೆ, ಒಂದೊಂದು ತಪ್ಪಲೆ, ಒಂದೊಂದು ಚೌಟ್ಗಳು ಎಲ್ಲ ತರಬೇಕು. ನಾಳೆಕೋ ಯಾವಾಗನ ಹೋಗಿ ತಾಂಬತ್ತೀವಿ. ಅಲ್ಲಿ ತಕ ಊಟ ಮಾಡಕ್ಕೆ ಹೆಂಗ್ ಮಾಡ್ತೀರಾ? ಪಾತ್ರೆ ತರ ತಕನ, ಪಾತ್ರೆ ಗೀತ್ರೆ ಎಲ್ಲ ತರ ತಕನ ನಮ್ಮ ಮನೆಗೆ ಮಾಡ್ತೀನಿ. ಅಲ್ಲಿಗೆ ಬಂದು ಉಂಡು ಬತ್ತಾರೆ. ತೀರ ಬಂದಿಲ್ ಮನೆ ಕೆಮ್ತಾರೆ ಇವತ್ತು ರಾತ್ರಿಗೆ, ನಾಳೆಗೆ ಹೋಗಿ ತತ್ತಾರೆ. ಹಂಗೇನೆ ಎಲ್ಲನ ಒಂದಿಟ್ಟು ರಾಗಿ, ಅಕ್ಕಿ, ಬೆಳಕಾಳು, ಬೆಲ್ಲ ಎಲ್ಲ ತಾಂಬರ್ರಿ. ಮಲ್ಲಿ ನೀನು ಅಳಿಯಂದ್ರು ಹೋಗಿ ನಾಳೆಗೆ. ಸರಿ ಕಣಮ್ಮ, ಇವತ್ತು ರಾತ್ರಿಗೆ ಅಲ್ಲಿಗೆ ನಿಮ್ಮ ಮನೆಗೆ ಬತ್ತೀವಿ. ಮಾಡು, ನಮಗೂ ಸೇರಿಸಿ ಅಡುಗೆನ ಬತ್ತೀವಿ ಇವತ್ತೆಲ್ಲ. ನಾನು ಅಡುಗೆ ಮನೆ ಎಲ್ಲ ಒಂದಿಟ ಎಲ್ಲ ಧೂಳಾಡ್ದು ಎಲ್ಲ ತೊಳಿತೀನಿ ಮನೇನು ಎಲ್ಲನ. ರಾಜಾ, ದುಡ್ಡೇನ ಇಟ್ಕೊಂಡಿದ್ದೀನಪ್ಪ ನೀನು. ಅವನ್ನೆಲ್ಲ ತರಕ್ಕೆ ಇವಾಗ ಪಾತ್ರೆ ಸಾಮಾನು, ಈಗ ದಿನಸಿ ಸಾಮಾನು, ಬೇಳೆಕಾಳು, ಬೆಲ್ಲ ಎಲ್ಲ ತರಬೇಕಲ್ಲ. ಅವನ್ ತರಕ್ಕೆ ದುಡ್ಡೇನ ಇಟ್ಕೊಂಡಿದ್ಯಾ ಇಲ್ವೋ? ಹ್ಞೂ ಕಣ್ಗುಂಡಜ್ಜಿ, ಇಕ್ಕೊಂಡಿದ್ದೀನಿ. ನಾನೇ ಎಲ್ಲನ ಮಾರ್ಕೆಟಿಗೆ ಅದಕ್ಕನ್ನ ತಗೊಂಡೋಗಿ ಹಾಕ್ಬರೋದು ನಾನೇ ಮಾಡ್ತಿದ್ನಲ್ಲ. ಅವಾಗೆಲ್ಲ ಒಂದಿಷ್ಟು ಇಷ್ಟ ತಗೊಂಡು ಇಕ್ಕೊಂತಿದ್ದೆ. ನನಗೂ ಬೇಕಾಗುತ್ತೆ ಏನಕ್ಕಾದ್ರೂ ಅಂತ ಹೇಳಿ. ಏನಾದರೂ ಮಗಳಿಗೆ ಇಲ್ಲಾಂದ್ರೆ ಹೆಂಡತಿಗೆ ಆತನ ತಂದು ಕೊಡಬೇಕು ಅಂತಂದರೆ ನಮ್ಮ ಅಮ್ಮನೇ ಕೇಳೋಕ್ಕಾಗಲ್ವಲ್ಲ. ಅದಕ್ಕೆ ನಾನು ಒಂದಿಷ್ಟು ಎತ್ತಿಕ್ಕೊಂಡಿದ್ದೆ. ಐತೆ ಹೇಳು, ತರಕ್ಕೆ ಏನು ನನಗೇನು ತೊಂದರೆ ಇಲ್ಲ, ತಾಂಬತ್ತೀನಿ ನಾಳೆಕ್ಕೆ ಹೋಗಿ. ಸರಿ, ನಾನು ಎಲ್ಲ ಅಡುಗೆ ಮನೆ ಎಲ್ಲ ನೋಡಿ ಅದೆಲ್ಲ ಧೂಳು ಪಳಿದ್ರೆ ಹೊಡಿತೀನಿ. ನೀವು ಹಂಗೆ ಮಾತಾಡ್ತಾ ಇರ್ರಿ. ಆಯ್ತು ಮಲ್ಲಿ, ಅಲ್ಲಿಂದ ಎಲ್ಲ ಕಸ ಹೊಡ್ಕೊಂಬ. ಅಷ್ಟೊತ್ತಿಗೆ ನಾನು ಈ ಬಟ್ಟೆ ಎಲ್ಲ ತಗೊಂಡೋಗಿ ರೂಮ್ ಐತಾ ಇದ್ರಾಗೆ ಇಲ್ವಾ? ಐತಪ್ಪ, ಸಣ್ಣದಾಗ ಐತಿ, ಅದೇನು ದೊಡ್ಡದೇನಿಲ್ಲ. ಒಂದೀಟೆ ಐತಿ. ಒಂದು 2-3 ಮನಿಕೆ ಮೋಟ ಐತೆ. ತಗೊಂಡೋಗಿ ಅಲ್ಲಿಗೆ ಬಟ್ಟೆನೆಲ್ಲ ಇಕ್ಕೆ. ಧೂಳು ಇರ್ಬೇಕೇನ? ಮೊದಲು ಧೂಳಾಡ್ದು ಎಲ್ಲ ನೆಲ ಎಲ್ಲ ತಳಿಲಿ ಇರು, ಆಮೇಲೆ ಬಟ್ಟೆ ಇಕ್ಕೆಮೈತಿ. ತಿರ್ಗ ಆಮೇಲೆ ಧೂಳಾಗ್ತಾವ ಬಟ್ಟೆಗಳೆಲ್ಲ. ಹಿಂಗೆ ಬ್ಯಾಗ್ನಾಗ ಇರಲಿ, ಆಮೇಲೆ ಜೋಡಿಸಿವೆ ಅಂತಿ. ಹೆಂಗೋ ಭಾಗ್ಯಕ್ಕಯ್ಯ, ಈ ಮನೆ ಕೊಟ್ಟು ನೀನು ತುಂಬ ಉಪಕಾರ ಮಾಡಿದ್ಯಾ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದಾಗ ಉಪಕಾರ ಏನ್ ಬಂತು ಬಿಡಪ್ಪ. ನಮ್ಮ ಕಷ್ಟಕ್ಕೆ ನೀವು ಆಗ್ತೀರಾ, ನಿಮ್ಮ ಕಷ್ಟಕ್ಕೆ ನಾವು ಆಗ್ತೀವಿ. ನಿಮ್ಮ ಅತ್ತೆ ಮಾವ ನಮಗೂ ಹಾಗಿದ್ದಾರೆ. ಇಂಥ ಕಷ್ಟ ಕಾಲದಾಗೆ ನಾವು ಕೈ ಹಿಡಿದಿದ್ರೆ ನಮ್ಮನ್ನ ಯಾರಾದ್ರೂ ಮನುಷ್ಯರು ಅಂತಾರ. ಮನುಷ್ಯರಿಗೆ ಸಹಾಯ ಮಾಡ್ದೆ ಇನ್ನೇನು ಪ್ರಾಣಿಗಳು ಬರ್ತವೆ ಸಹಾಯ ಮಾಡಕ್ಕೆ. ನಿಂಗಮ್ಮ, ಹೋಗೆ ಮಲ್ಲಿ ಜೊತೆಗೆ ನೀನು ಕಸ ಪಸ ಎಲ್ಲ ವಾಡ್ದು, ಧೂಳೆಲ್ಲ ವಾಡ್ದು ಒಂದ್ ಕಡೆಯಿಂದ ತೊಳ್ಕೊಂಬರ್ರಿ ನೀರ್ನಾಗ ಅಚ್ಚುಕಟ್ಟಾಗಿ. ಆಮೇಲೆ ಎಲ್ಲ ಜೋಡಿಸಿರಂತಿ. ಸರಿ ಕಣ್ಗುಂಡಜ್ಜಿ, ನಾನು ಎಲ್ಲನ ಧೂಳೆಲ್ಲ ವಾಡ್ಕೊಂಬತ್ತಾಳ ಮಲ್ಲಿ. ನಾನು ಕಸ ಹೊಡೆದು ನೆಲ ತೊಳ್ಕೊಂಬತ್ತೀನಿ. ಒಂದ್ ಬಿಂಗೆ ನೀರು ತಕೊಂಬಂದು. ಅಳಿ ಅಂದ್ರೆ ನೀವು ಹಂಗಿಲ್ಲೇ ಕುಕ್ಕೊಂಡಿರಿ. ನೀವೇನು ಎತ್ತಿಕ್ಕಕ್ಕೆ ಹೋಗ್ಬೇಡ್ರಿ, ಧೂಳು ಸುಮ್ಮನೆ ಯಾಕೆ. ಸರಿನಪ್ಪ, ನನ್ಗೊಂದಿಟ್ಟು ಕೆಲಸ ಐತೆ, ನಾವು ಹೋಗ್ತೀವಿ. ಗುಂಡಜ್ಜಿ ಬತ್ತಿ ಮಾತಕ್ಕೆ ಹೋಗೋಣ? ಭಾಗ್ಯಮ್ಮ ಬಾರಿ, ನಾವು ಹೋಗೋಣ, ಅವರೆಲ್ಲ ತೊಳ್ಕೊಂಬ್ಲಿ. ಸರಿ ನಡಿ ಗುಂಡಜ್ಜಿ, ಹೋಗೋಣ. ನಿಂಗಮ್ಮ, ನೀರು ಪಾರು ತರಕ್ಕೆ ಬಿನ್ಗೆ ಆಮೇಲೆ ಬಕೆಟು ಬೇಕು ಅಂದ್ರೆ ನೆಲ ತೊಳೆಯಕ್ಕೆ ಅಲ್ಲಿ ಅಟ್ಟದ ಮೇಲೆ ಇಕ್ಕ ಇದ್ದಾರೆ ಹಳೆವು. ತಕೊಂಡು ಹಿಡ್ಕೊಂಬರ್ರಿ ಹಂಗ. ಸರಿ ಆತ್ಕಣೆ ಭಾಗ್ಯಮ್ಮ, ನೋಡ್ತೀನಿ ಹೇಳು. ತಾಂತೀನಿ, ಹೋಗ್ರಿ ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.